ರೀ, ಈ ಹುಡುಗಿನ ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ ಅನ್ನಕತ್ತಾರ. ನಾವು ಮನೆಗೆ ಕರ್ಕೊಂಡು ಹೋಗಿ ಬಿಡೋಣ ಬರ್ರಿ. ಹಂಗೇನಾರ ಅಕಸ್ಮಾತ್ ಯಾರು ಕೇಳಕ್ಕೆ ಬಂದ್ರೆ ಕಳಿಸ್ಕೊಡೋಣ ಈ ಹುಡುಗಿನ. ಲಕ್ಷ್ಮಿ, ಹಂಗೇನಾರ ಕೇಳ್ಕೊಂಡು ಬಂದಿಲ್ಲ ಮತ್ತು ಈ ಹುಡುಗಿ ಎಲ್ಲಿ ಬಿಡೋದು? ಈ ಹುಡುಗಿನ ಪೊಲೀಸ್ ಕಂಪ್ಲೇಂಟರ ಕೂಡ ನಾ ಹೆಂಗೆ ಮಾಡೋಣ? ರೀ, ಅದೇನು ಬೇಡ. ಯಾರ ಗೊತ್ತು ಪರಿಚಯ ಇದ್ದರು ಈಕಿಗೆ ಏನಾರ ನೆನಪಾಗಿ ನಾ ಈ ಊರಕ್ಕಿ ನಾ ಈ ಮನೆಯಕ್ಕೆ ಅಂತ ಏನಾರ ಹೇಳಿದ್ರೆ ಅಕಸ್ಮಾತ್ ಕಳಿಸ್ಕೊಡೋಣ. ಇಲ್ಲಾಂದ್ರೆ ಹೆಂಗೂ ನಮಗೆ ಮಕ್ಳಿಲ್ಲಲ್ರಿ, ನಾವ ಸಾಕೋಣ. ಎಷ್ಟು ಚಂದ ಅದಾಳ ಹುಡುಗಿ. ಹಂಗಲ್ಲ ಲಕ್ಷ್ಮಿ, ಇದು ಯಾರ ಹುಡುಗಿ ಏನೋ ರಿಸ್ಕ್ ತೊಗೊಳೋದು ಸರಿ ಇರಲ್ಲ. ಆದರೂ ಈಗಿನ ಜನ್ರೇಷನ್ ಭಾಳ ರಿಸ್ಕ್ ಐತಿ. ಹಂಗಾಗಿ ಒಂದು ಸ್ವಲ್ಪ ಹೆದರಿಕೆ. ಹೆಂಗೆ ಗೊತ್ತನ್ರಿ, ಹೆದರ್ತಿದ್ರೆ ಹೆದರ್ಸ್ತಾನೆ ಇರ್ತಾರೆ. ಅದ ಹೊಳ್ಳಿ ತಿರುಗಿ ಹೊಳ್ಳಿ ಏನಪ್ಪ ಅಂತ ಕೇಳಿದ್ರೆ ಏನಿಲ್ಲ ಅಂತೇಳಿ ಬಾಲ ಮುದ್ರಕೊಂಡು ಹೋಗ್ತಾರೆ. ಈ ಜನರಿಗೆ ಹೆದರ್ಕೊಂಡು ಜೀವನ ಮಾಡೋಕ್ಕಾಕತ್ತೇನ್ರಿ? ಬರ್ರಿ. ಏನೋ ಲಕ್ಷ್ಮಿ, ನೀನು ಧೈರ್ಯನ ಮೆಚ್ಚಬೇಕಾಗಿರೋದು. ನಡಿ ಅವಿ, ನಡಿವ ಹೋಗೋಣ ನಮ್ಮ ಮನೆಗೆ. ನಡಿವ ಹೋಗೋಣ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ. ಲಕ್ಷ್ಮಿ, ಯಾಕಿದ್ ಹುಡುಗಿ ಇಲ್ಲೇ ಕರ್ಕೊಂಬಂದಿರಿ ಇದನ್ನ? ಈ ಹುಡುಗಿ ದೇವಸ್ಥಾನದ ಮುಂದೆ ಅಳ್ಕೊಂತ ನಿಂತಿದ್ಲರಿ, ನಮ್ಮ ಹತ್ರ ಬಂದ್ಲ. ಯಾರ್ವಾ, ಯಾರು ನೀನು, ಏನು ಹೆಸರು ನೀನು ಅಂತ ಏನು ಕೇಳಿದ್ರು ನಾಕೇನು ಹೇಳಕ್ಕೆ ರೆಡಿ ಇಲ್ಲ, ನಂಗೇನು ಗೊತ್ತಿಲ್ಲ ಅಂತ ಹೇಳಿ ಅಂದ್ಲು. ಅಲ್ಲಿ ಗುಡಿ ಸುತ್ತಲ ಅಲ್ಲಿ ಓಡಾಡೋ ಜನನೆಲ್ಲ ಕೇಳಿದ್ವಿ, ಯಾರು ಹುಡುಗಿ ಅಂತ. ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ ಅಂದ್ರೆ ನಾವು ಪಾಪ ಈ ಹುಡುಗಿನ ಎಲ್ಲೆಲ್ಲೇ ಬಿಟ್ಟು ಬರೋದು ಅಂತೇಳಿ ನಾವೇ ಕರ್ಕೊಂಬಂದ್ವಿ ರೀ. ಅದ್ರಾಗ ಹೆಣ್ಣು ಹುಡುಗಿ ಎಲ್ಲಿ ಈಗ ಜನ ಸರಿ ಇಲ್ಲ ಅಂಥೇಳಿ ಮನೆಗೆ ಕರ್ಕೊಂಬಂದ್ವಿ ರೀ. ಲಕ್ಷ್ಮಿ, ನಿಂಗೆ ಏನಾರ ಬುದ್ಧಿ ಐತೇನವ? ಗುಡಿ ಮುಂದೆ ಎಲ್ಲರೂ ನೋಡ್ಕೊಂತ ಸುಮ್ಮನೆ ಅಡ್ಡಾಡಾರ, ನೀನು ಮಾತ್ರ ಅಳಾಕತ್ತಾಳಂತ ಮನೆಗೆ ಕರ್ಕೊಂಬಂದಿಯಲ್ಲ. ಅವ್ರ ಮನೆಯನ್ನಾರು ಹುಡುಕ್ತಿರ್ತಾರ, ಅವಾಗ ಏನು ಮಾಡ್ತೀರಿ? ಅಷ್ಟೊತ್ತಾಗಿ ನಾವು ಹುಡುಗಿನ ಹುಡುಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಅವರು ಮರ್ತಾ ಹೋಗಿರ್ಬೇಕು ರೀ. ಏ ವೆಂಕಟೇಶ, ನೀನಾರ ಹೇಳಿ ಆ ಹುಡುಗಿನಲ್ಲಿ ಯಾರಿಗಾರ ಒಪ್ಪಿಸಿ ಬರೋದಲ್ಲನ? ಹೋಗಿ ಬಿಟ್ಟು ಬಾ, ಹೋಗ್ರಿ. ಅವ್ರ ಮನೆಯಾರು ಹುಡುಕಾಕತ್ರಿ ಏನು ಮಾಡ್ತೀವಿ? ಅವರು ಅಕಸ್ಮಾತ್ ಏನಾರ ಹಂಗೆ ಹುಡುಕ್ಯಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಕೇಸ್ ಆತಂದ್ರೆ ಏನು ಮಾಡ್ತೀರಿ? ಹೋಗ್ಬಿಟ್ಟು ಬಾ ಅವ್ರೆ ಹುಡುಗಿನ. ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬರ್ತೇನೆ. ನಾನು ನಮ್ಮ ಫ್ರೆಂಡ್ಗೂ ಫೋನ್ ಹಚ್ಚಿದ್ದೆ, ಹಿಂಗಾಗೈತೆ ಅಂತ ಹೇಳಿ ಅವಾಗ ಹೇಳ್ತೇನೆ ಅಂತ ಹೇಳ್ಯಾನ. ನೀ ಏನಂತ ಪರಿ ತಲೆ ಕೆಡ್ಸ್ಕೊಬೇಡ. ಅದು ಸಣ್ಣ ಹುಡುಗಿ, ಆ ಲಕ್ಷ್ಮಿ ಹೇಳ್ದಂಗೆ ಬಿಟ್ಟು ಬರೋದು ನಾವು ಕಂಡು ಮನುಷ್ಯತ್ವ ಇರೋರು ಅದು ಸರಿ ಇರೋದಿಲ್ಲ ಅಂತೇಳಿ ಕರ್ಕೊಂಬಂದ್ವಿ. ಈಗ ಹೋಗು, ಆ ಹುಡುಗಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗು, ಅವ್ರಿಗೆ ಒಪ್ಪಿಸಿ ಬಾ. ಅವ್ರ ಕಟಿಕ ಯಾರು ಇಲ್ಲ ಅಂದ್ರೆ ಆ ಹುಡುಗಿನ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಅತ್ತೀರ, ಆ ಹುಡುಗಿನ ಯಾರು ಇಲ್ಲ ಅಂದ್ರೆ ಅನಾಥಾಶ್ರಮಕ್ಕೆ ಯಾಕೆ ಸೇರಿಸೋದ್ರಿ? ನಮಗೂ ಹೆಂಗೂ ಮಕ್ಳಿಲ್ಲ, ನಾವ ಸಾಕೋಣ ಬಿಡ್ರಿ. ಯಾಕೆ ಪಾಪ ಹುಡುಗಿ ಜೀವನ ಹಾಳು ಮಾಡೋದು ಅನಾಥಾಶ್ರಮಕ್ಕೆ ಸೇರಿಸಿ? ಹೆಂಗೂ ಇಲ್ಲಲ್ಲ ನಮ್ಗೆ ಮಕ್ಳು, ನಾವ ಸಾಕೊಂಡು ಅದಕ್ಕೊಂದು ಜೀವನ ಕೊಡೋಣ ಬಿಡ್ರಿ. ಅಯ್ಯ ಲಕ್ಷ್ಮಿ, ನೀನು ಈ ಹುಡುಗಿನ ಸಾಕೊಂತೀಯ ನಮ್ಮ ಮನೆಗೆ? ಯವ್ವ ರಾಮ, ಯಾವ ಜಾತಿಯೋ ಯಾವ ಕುಲಾನೋ, ಇದರ ಹೆಸರೇನೋ, ಇವ್ರ ತಂದೆ ತಾಯಿ ಯಾರೋ ಒಂದು ಗೊತ್ತಿಲ್ಲ. ಈ ಕುಲ ಗೋತ್ರ ಇಲ್ದಾರ ಹುಡುಗಿನ ನಮ್ಮ ಮನೆಗೆ ಇಟ್ಕೊಂಡು ಸಾಕೋಣದ ನಾನಂತೂ ಬಿಲ್ಕುಲ್ ಒಪ್ಪೋದಿಲ್ಲ. ಏ ವೆಂಕು, ಹೇಳ ನಿನ್ನ ಹೆಂಡತಿಗೆ. ಬೇವ, ಏನು ಹಿಂಗೆ ಮಾತಾಡ್ತೀರಿ? ಏನು ಜಾತಿ ಅಂತ ಹೇಳಿ? ಈಗ ಅವ್ರ ತಂದೆ ತಾಯಿ ಇದ್ದಿದ್ರೆ ಗೊತ್ತಿಲ್ಲ, ಅವ್ರು ಯಾರು ಏನಂತ ಗೊತ್ತಿದ್ದಿದ್ರೆ ಅವ್ರ ಮನೆಗೆ ಹೋಗಿ ಬಿಟ್ಟು ಬರ್ತಿದ್ವಿ. ಇಲ್ಲ ಯಾಕೆ ಮನೆಗೆ ಕರ್ಕೊಂಡ್ಬರ್ತಿದ್ವಿ? ಮನುಷ್ಯತ್ವ ಇಟ್ಕೊಂಡು ಮಾತಾಡೋ ಒಂದಿಟ್ಟು. ನೋಡು ವೆಂಕಟೇಶ, ನಾನು ಒಂದು ವಾರ ಟೈಮ್ ಕೊಡ್ತೇನೆ. ಅಷ್ಟರೊಳಗೆ ಅವ್ರ ತಂದೆ ತಾಯಿ ಎಲ್ಲದಾರ ಹುಡುಕಿ ಆ ಹುಡುಗಿನ ಮನೆಗೆ ಸೇರಿಸೋ ವ್ಯವಸ್ಥೆ ಮಾಡ್ರಿ. ನಮ್ಮ ಮನೆಗೆ ಇಟ್ಕೊಳ್ಳೋ ವ್ಯವಸ್ಥೆ ಮಾತ್ರ ಮಾಡಬೇಡ್ರಿ. ಏನು, ನಾನು ಕಡ್ಡಾಯವಾಗಿ ಕಂಡೀಷನ್ ಹಾಕಿ ಹೇಳಾಕತ್ತೀನಿ, ಆ ಹುಡುಗಿನ ಮನೆಗೆ ಮಾಡಬೇಡ. ಅತ್ತಿಯರ ನಮ್ಮ ಮನೆಗೆ ಹೆಂಗೋ ಹುಡುಗರು ಇಲ್ಲ ಬಿಡ್ರಿ, ನಾವ ಸಾಕೋಣ. ಲಕ್ಷ್ಮಿ, ನಿಂಗೆ ಏನಾರು ತಲೆಗಿಲಿ ಕೆಟ್ಟತೇನೆ? ನೀನು ಹೊಟ್ಟೆಗೆ ಹುಟ್ಟಿರೋ ಮಕ್ಕಳು ನಿನ್ನ ಮಕ್ಳು ಅಕ್ಕಾರ, ಬೇರೆದವ್ರ ಮಕ್ಕಳು ನಿನ್ನ ಮಕ್ಳು ಆಗೋದಿಲ್ಲ, ಗೊತ್ತಾತನ? ಅತ್ತಿಯರ, ಈ ಹುಡುಗಿ ನಮ್ಗೆ ಗುಡಿಗೆ ಹೋಗಾಕ ಸಿಕ್ಕಾಡ್ರಿ. ನಮಗೆ ಏನು ಮಕ್ಕಳಿಲ್ಲ ಅಂತೇಳಿ ಆ ದೇವ್ರ ನಮ್ಗೆ ಈ ಹುಡುಗಿನ ಕಳಿಸ್ಕೊಟ್ಟಾನ ಜೊತೆಗಾಗಿ. ಹಂಗೆ ನಾನಂತೂ ಈ ಹುಡುಗಿನ ಎಲ್ಲಿ ಕಳ್ಸೋದಿಲ್ಲ, ನಾನು ಸಾಕೊಂತೇನ್ರಿ. ರೀ, ನೀವೇನಂತೀರಿ? ಅವನೇನು ಕೇಳ್ತಿ ಲಕ್ಷ್ಮಿ? ನಾ ಹೇಳಿದ್ದೆ ನಿನಗೆ ಕೇಳಿಸೋಲ್ದ? ದೊಡ್ಡರ ಮಾತು ಕೇಳ್ಬೇಕು, ಒಂದು ಸರಿಗೆ ತಿಳ್ಕೊರಿ ನಾ ಯಾಕೆ ಅದನ್ನ ಹೇಳಾಕತ್ತೇನೆ ಅಂತ ಹೇಳಿ. ನನ್ನ ಮಾತಿಗೆ ಒಂದು ಕಿಮ್ಮತ್ತಿಲ್ಲ. ಯವಾ, ಯಾಕಷ್ಟ ಹತ್ರ ಬೀಳ್ತೀವಿ? ಇರೋ ಒಂದು ಸ್ವಲ್ಪ ದಿವಸ ನೋಡೋಣ, ಹಂಗೇನಾರ ಆತರ ಸಮಸ್ಯೆ ಬಗೆಹರ್ಸಕ್ ಬರ್ತೈತಿ. ವಯಸ್ಸಾಗ್ಯಾವು, ಈ ಹುಡ್ನಿಕ್ಕಿ ಮುದುಕಿ ಈಕಿ ಮಾತು ಏನು ಕೇಳಲ್ಲ ಅಂತ ಹೇಳಿ ಅಸಡ್ಡೆತನ. ನನ್ಗೆ $1 ರೂಪಾಯಿ ಬೆಲೆ ಇಲ್ಲ ಇಲ್ಲಿ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ನಿಮ್ಗೆ ಯಾರು ಹೇಳ್ತಾರೆ? ಹೇಳಿದ ಮಾತು ಕೇಳಿದ್ರೆ ಚಂದ, ಅವರು ಯಾರು ಕೇಳೋದಿಲ್ಲ. ಯಾಕಂದ್ರೆ ವಯಸ್ಸಾದವಲ್ಲ, ಮುದುಕಿ ಆದೆ ನಾನು, ಅದಕ್ಕೆ ನನ್ನ ಮಾತಿಗೆ ಕಿಮ್ಮತ್ತು ಕೊಡೋದಿಲ್ಲ ನೀವು. ಬೇ ಯವಾ ನಿಲ್ಬೇ, ನಾ ಹೇಳೋದೊಂಚೂರು ಕೇಳ್ಬೇ ಯವಾ. ಯಪ್ಪ, ನಾ ಹೇಳೋದು ಕೇಳೋದು ಮುಗ್ದೈತಿ, ನೀವು ಗಿಚ್ಚಿ ಬಂದಂಗೆ ಮಾಡ್ಕೊರಿ. ಅಲ್ಬೇ, ಒಂದಿಟ್ಟು ನಾ ಹೇಳೋದನ್ನ ಕೇಳ, ನಿಲ್ಬೇ, ಬಾರ್ಬೇ ಯವಾ. ಲಕ್ಷ್ಮಿ, ನಾ ಹೇಳಿದೆ ಹೋದಿಲ್ಲ ಬೇಡ ಅಂಥೇಳಿ ನೋಡಿ, ಅವನು ಹೆಂಗೆ ಸಿಟ್ಟು ಮಾಡ್ಕೊಂಡು ಹೋದ್ಲು.
ರೀ ಅತ್ತಿಯರ್ ಸಿಟ್ಟು ಹೆಂಗಂತ ನಂಗೆ ಗೊತ್ತು. ಒಂದು 2 ದಿವಸ ಆದ್ರೆ ಅವರ ಸಿಟ್ಟು ಕಮ್ಮಿ ಮಾಡ್ಕೊತಾರೆ. ಈ ಹುಡುಗಿ ಮಕ್ಕ ನೋಡಿದ್ರೆ ಯಾರಿಗಾರ ಸಿಟ್ಟು ಬರ್ತೈತೇನ್ರಿ? ಬಿಡ್ರಿ ಅದನ್ಯಾಕೆ ಅದನ್ನ ತಲೆ ಕೆಡ್ಸ್ಕೊಳೋಣ, ಮುಂದೆ ಆಗೋದನ್ನ ನೋಡೋಣ. ಈ ಹುಡುಗಿಗೆ ಒಂದು ಸ್ವಲ್ಪ ಆರಾಮಿಲ್ಲ, ತಲೆಗೆ ಏಟ್ ಆಗೈತಿ. ಒಂದಿಟ್ಟು ಡಾಕ್ಟರ್ನ ಕರ್ಕೊಂಬರ್ತೀರನೇ? ಡಾಕ್ಟರ್ ಶಾಪಿಗೆ ನಾವು ಹೋಗೋಣ. ಲಕ್ಷ್ಮಿ, ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸ್ತೀನಿ. ನೀನು ಹೋಗು, ನಮ್ಮ ಫ್ರೆಂಡ್ ಅದಾರಲ್ಲ ಅವ್ರಿಗೆ ಫೋನ್ ಮಾಡ್ತೀನಿ. ನೀವು ಹೋಗು, ನಂತ ಮತ್ತು ಅವ್ರ ದವಾಖಾನಿಗೆ ಹೋಗಿ ಬರೋದು ಲೇಟ್ ಆಕತಿ. ಮತ್ತು ನಾ ಇಲ್ಲೇ ಕರ್ಕೊಂಬಂದು ತೋರಿಸ್ತೀನಿ. ನೀ ಅಕಸ್ಮಾತ್ ಅವ್ರು ಕರ್ಕೊಂಬಂದು ಬಿಟ್ಟು ಹೋಗ್ತೀನಿ, ನೀ ತೋರಿಸಿವಂತಂತ. ಅಷ್ಟು ಮಾಡ್ರಿ. ಬಾವಿ ಒಳಗೆ ಹೋಗೋಣ. ಅವಿ ಮನ್ಸದ ಮ್ಯಾಗ ಮಲಗಿಸ್ತೀನಿ, ಮಕ್ಕೋ. ನಿಂಗೆ ಯಾಕೋ ಮೈ ಬಿಸಿ ಆಗೈತಿ ಅನ್ಸತಿ. ಈಗ ಡಾಕ್ಟ್ರ್ ಬರ್ತಾರ, ಚೆಕ್ ಮಾಡ್ತಾರ. ಹಾಂ ಪುಟ್ಟಿ, ನಿಮ್ಗೆ ನೀರೇನಾರ ಬೇಕಾ? ಬೇಡ. ಸರಿ ಮಕ್ಕೋ. ಹುಡುಗಿ ಇಷ್ಟು ಮುದ್ದಾಗೈತಿ, ಆ ತಂದೆ ತಾಯಿಗೆ ಈಕಿನ ಬಿಟ್ಟು ಹೋಗೋ ಪರಿಸ್ಥಿತಿ ಏನಿತ್ತು, ಏನಾಯ್ತು ಒಂದು ತಿಳಿಯಲ್ಲ. ಹೋಗಲಿ ಬಿಡು. ದೈವ ನಮ್ಮ ಹತ್ರ ಬೆಳಿಬೇಕಂತ ಏನು ನಿರ್ಧಾರ ಮಾಡಿರ್ಬೇಕು ಈ ಹುಡುಗಿ. ಅದಕ್ಕೆ ಈ ಪರಿಸ್ಥಿತಿಯಾಗ ಈ ಹುಡುಗಿನ ನಮ್ಮ ಹತ್ರ ಸೇರಿಸಿರ್ಬೇಕು. ವೆಂಕಟೇಶ, ಏನು ಅರ್ಜೆಂಟಾಗಿ ಬಾ ಅಂತೇಳಿ ಫೋನ್ ಹಚ್ಚಿತಿ? ಯಾರಿಗೆ? ನಿಮ್ಮ ಅವ್ವಗೆ ಆರಾಮಿಲ್ಲ ಏನು? ನಿಮ್ಮ ಮಿಸ್ಸಸ್ಗೆ ಆರಾಮಿಲ್ಲೋ? ಅಷ್ಟು ಒಳಗೆ ಹೋಗೋಣ ಬಾ, ಎಲ್ಲ ಹೇಳ್ತೀನಿ. ಈ ಹುಡುಗಿಗೆ ಆರಾಮಿಲ್ಲೋ, ಅದಕ್ಕೆ ನಿನ್ಗೆ ಫೋನ್ ಮಾಡಿದ್ದು. ಯಾರ ಈ ಹುಡುಗಿ? ಏನಾಗಿತ್ತೋ? ಎಲ್ಲೋ ಸಿಕ್ಲಿಕ್ಕಿ? ಅದೊಂದು ದೊಡ್ಡ ಕತೀಪ. ಆ ಕುಡಿಯೋ ಮುಂದೆ ಅಳ್ಕೋತ ನಿಂತಿದ್ಲು, ನಾವ ಕರ್ಕೊಂಬಂದೇವಿ. ಅದು ಬಿಡೋ, ಇನ್ನೊಂದ್ಸರಿಗೆ ಫ್ರೀ ಆಗಿದ್ದಾಗ ನಾ ಎಲ್ಲ ವಿಸ್ತರಿಸಿ ಹೇಳ್ತೀನಿ. ಈಗ ಹುಡುಗಿಗೆ ಏನಾಗಿತ್ತೆ ನೋಡು, ಒಂದು ಸ್ವಲ್ಪ ಚೆಕ್ ಮಾಡು. ತೆಲಿಗೇನೋ ಒಂದು ಸ್ವಲ್ಪ ಗಾಯ ಆದಂಗೆ ಆಗಿರ್ಬೇಕು. ನೋಡಿ ಏನಾಗೈತಿ ಹೇಳು. ಆತು, ಚೆಕ್ ಮಾಡಿ ಏನಾಗೈತೆ ಅಂತ ಹೇಳ್ತೀನಿ. ವೆಂಕಟೇಶ, ಈ ಹುಡುಗಿಗೆ ಜ್ವರ ಬಂದವ, ಆಮೇಲೆ ತೆಲಿಗೆ ಒಂದು ಸ್ವಲ್ಪ ಏಟಾಗೈತಿ. ಈ ಹುಡುಗಿ ಹೆಸರು, ಇವ್ರ ಮನೆಯವರು ಯಾರು, ಏನಾರ ಅಂತೇಳಿ ಈ ವಿಚಾರ ಗೊತ್ತಾತನ ಇಲ್ಲ? ಆ ಹುಡುಗಿನೆಲ್ಲ ವಿಚಾರಿಸಿದ್ನ. ಆ ಹುಡುಗಿಗೆ ಏನು ನೆನಪಿಲ್ಲ. ನಾನು ಏನು ಕೇಳಿದ್ರು ಗೊತ್ತಿಲ್ಲ. ಆಕಿಗೆ ಸ್ವಲ್ಪ ಈ ತೆಲಿಗೆ ಗಾಯ ಆದ್ರೂ ಮೋಸ್ಟ್ಲಿ ಮೇನ್ ನರಕ್ಕೆ ಏನಾರ ಪೆಟ್ಟಾಗಿರ್ಬೇಕು. ಆ ಹುಡುಗಿಗೆ ಈಗ ಮೆಡಿಸಿನ್ ಬರೆದು ಕೊಡ್ತೀನಿ. ಅದನ್ನು ಒಂದು 2-3 ದಿವಸ ಕೊಡು, ಜ್ವರ ಎಲ್ಲ ಕಮ್ಮಿ ಆಗ್ತಾವ. ಅದಾದಮೇಲೆ ದವಾಖಾನಿಗೆ ಕರ್ಕೊಂಡ್ಬಾ, ಒಂದ್ಸರಿಗೆ ತೆಲಿ ಸ್ಕ್ಯಾನ್ ಮಾಡಿ ಏನಾಗೈತೆ ಅಂತ ನೋಡೋಣ. ಹಾಂ, ಆಕಿ ಏನು ಕೇಳಿದ್ರು ಗೊತ್ತಿಲ್ಲ ಅನ್ನತ್ತಾಳ. ಆರಾಮಾದ್ಮೇಲೆ ಹೇಳ್ತಾಳ ಅಂತೀರಿ? ಅದೇನು ಹೇಳೋಕ್ಕಾಗೋದಿಲ್ರಿ. ಅದು ಆಕಿಗೆ ತೆಲಿಗೆ ಸ್ವಲ್ಪ ಇಂಜುರಿ ಆದ್ರೂ ಮೇನ್ ನರಕ್ಕೆ ಏನಾರ ಹೊಡೆದು ಬಿದ್ರೂ ಆಕಿ ಮೆಮೊರಿ ಲಾಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅದಾವು. ಹಳೆ ನೆನಪು ಹೋಗಿ ಈಗಿರೋ ನೆನಪು ಮಾತ್ರ ಇರ್ಬೋದು, ಹೇಳೋಕ್ಕಾಗಲ್ಲ. ಹೇಳಿದ್ನೆಲ್ಲ ಸ್ಕ್ಯಾನ್ ಮಾಡಿ ಏನನ್ನೋದು ಹೇಳ್ತೇನೆ ಅಂತೇಳಿ. ಈಗ ನಾ ಕೊಟ್ಟಿರೋ ಮೆಡಿಸಿನ್ ಕೊಡ್ರಿ, ಕೊಟ್ಟಾದ್ಮೇಲೆ ಜ್ವರ ಕಮ್ಮಿ ಆಗ್ತಾವೆ. 1 ವಾರ ಬಿಟ್ಟು ನಮ್ಮ ದವಾಖಾನಿಗೆ ಕರ್ಕೊಂಬರ್ರಿ, ಒಂದ್ಸರಿ ತಲೆ ಸ್ಕ್ಯಾನ್ ಮಾಡೋಣ. ಏನೋ ವೆಂಕಟೇಶ, ಕರ್ಕೊಂಬಾ. ಹಾಂ ಆತು, ಇವತ್ತು ದವಾಖಾನಿಗೆ ಕರ್ಕೊಂಡು ಹೋಗೋಣ ಅಂದ್ಲು. ನಂದು ಬೇರೆ ಕಡೆ ಕೆಲಸ ಐತಿ, ನಿನ್ನ ಮನೆಗೆ ಕರೆಸ್ತೇನೆ ಅಂತೇಳಿ ಹಿಂಗೆ ಫೋನ್ ಹತ್ತಿದೆ ನಾನು. ಇಲ್ಲ, ದವಾಖಾನಿಗೆ ಬಂದಿದ್ರೂ ಸ್ಕ್ಯಾನ್ ಎಲ್ಲ ಮಾಡ್ಬೋದಾಗಿತ್ತು. ಹೋಗ್ಲಿ ಬಿಡು, ಇನ್ನೊಂದು ವಾರ ಬಿಟ್ಟು ಮಾಡೋಣ. ಆಕೆ ಆರಾಮಾದ್ಮೇಲೆ ಡೋಂಟ್ ವರಿ. ಅಕ್ಕಿಗೆ ತೆಲಿಗೆ ಒಂದು ಸ್ವಲ್ಪ ಗಾಯ ಆಗೈತಿ. ಇವು ಮೆಡಿಸಿನ್ ನಾನು ಕೊಡೋದನ್ನ 3 ಟೈಮ್ ಕರೆಕ್ಟಾಗಿ ಕೊಡ್ರಿ, ಅಂದರೆ ಲಘುನ ಆಕಿ ರಿಕವರಿ ಆಗ್ತಾಳೆ. ಕೊಡ್ತೀನಿ ರೀ. ಬಾರೋ, ನಿಂಗೆ ಮೆಡಿಸಿನ್ ಬರ್ದು ಕೊಡ್ತೀನಿ. ಅಲ್ಲ ಕಣೋ ವೆಂಕಟೇಶ, ನಿನ್ಗೆ ರಿಸ್ಕ್ ತೊಗೊಳಕತ್ತೇನೆ ಅಂತ ಅನಿಸ್ತಾ ಇಲ್ಲ? ಬಿಡಪ್ಪ, ಆ ವಿಚಾರನ ವಾದ ಹಾಕಿ, ನಮ್ಮ ಅವ್ವನ ಕುಟ್ಟಾಗ ವಾದ ಹಾಕಿ, ನನ್ನ ಹೆಂಡತಿ ಕುಟ್ಟಾಗ ವಾದ ಹಾಕಿ, ತಲೆ ಕೆಟ್ಟು ಏನು ಮಾಡ್ಬೇಕು ಅನ್ನೋದು ದಿಕ್ಕು ತೋರಿಸ್ದಂಗೆ ಆಗೈತಿ. ಈಗ ಬಿಡೋ ಆ ವಿಚಾರ. ನೀನು ಹಾಸ್ಪಿಟ್ಲಿಗೆ ಬರ್ತೇನೆ, ಅವಾಗ ಕೂತ್ಕೊಂಡು ಮಾತಾಡೋಣ. ಆತು, ಹುಷಾರು, ಬಿ ಕೇರ್ಫುಲ್. ಓಕೆ, ಸರಿ. ಅಯ್ಯೋ, ಎಲ್ಲರೂ ಹಿಂಗೆ ಅಂತಾರಲ್ಲ. ನೋಡೋಣ ಮುಂದೆ ದೇವ್ರು ಹೆಂಗೆ ದಾರಿ ಮಾಡಿಕೊಡ್ತಾನ, ಹಂಗೆ ಮುಂದುವರಿಯೋಣ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೇನೆ. ನನ್ನ ವಿಡಿಯೋಗಳನ್ನ ನೋಡ್ರಿ, ಪ್ರೋತ್ಸಾಹಿಸಿರಿ. ಹಂಗೆ ಈ ಹೊಸ ಕಥೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ, ಚಂದ್ರಮುಖಿ ಪ್ರಾಣಸಖಿ. ಸಪೋರ್ಟ್ ಮಾಡಿರಿ. ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು.